ಟಾಕ್ಸಿಕ್ ಬಾಂಬ್ ಬ್ಲಾಸ್ಟ್. ಒಂದು ಬಾಂಬನ್ನು ಹಿಂಗೂ ಬ್ಲಾಸ್ಟ್ ಮಾಡಬಹುದಾ ಅಂತ ಯಶ್ ಮತ್ತೆ ಈಗ ತೋರಿಸ್ಕೊಟ್ರು. ಯಶ್ನ ಸಿನಿಮಾಗಳಲ್ಲಿ ಒಂದೊಂದು ಸಿಗ್ನೇಚರ್ ಸ್ಟೈಲ್ಗಳಿರುತ್ತೆ. ಅಂದರೆ ವಿಲನ್ಗಳನ್ನು ಅಥವಾ ಎದುರಾಳಿಗಳನ್ನು ಕೊಲೆ ಮಾಡೋದ್ರಲ್ಲಿ ಆ ದೊಡ್ಡಮ್ಮ ಅನ್ನುವಂಥ ಒಂದು ಗನ್ನನ್ನು ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಉಡಾಯಿಸ್ಬಿಡ್ತಾರೆ. ಐಕಾನಿಕ್ ಸೀನ್ ಆಫ್ ಅ ಇಂಡಿಯನ್ ಸಿನಿಮಾ, ಅದು ಐಕಾನಿಕ್ ಸೀನ್. ಇವತ್ತು ಯಶ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಒಂದು ಟೀಸರನ್ನು ರಿಲೀಸ್ ಮಾಡಿದೆ. ನಿಜವಾಗಲೂ ಯಶ್ ಅವರು ಅಂತಹ ಒಂದು ವಿಭಿನ್ನ ರೋಲಲ್ಲಿ ಕಾಣಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಮೂಡಿತು. ಟಾಕ್ಸಿಕ್ ಏನಿರುತ್ತೆ, ಇದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಟಾಕ್ಸಿಕ್ ಅಂದರೆ ಅದು ಮೀನಿಂಗೇ ಬೇರೆ ಅಲ್ಲ. ಈ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಈ ಪರ್ಟಿಕ್ಯುಲರ್ ಸೀನನ್ನು ಯಶ್ ಅವರೇ ಬರೆದಿದ್ದಾರೆ ಅಂತ ಅನಿಸುತ್ತೆ ನನಗೆ. ಟಾಕ್ಸಿಕ್ ಬಾಂಬ್ ಬ್ಲಾಸ್ಟ್ ಅನ್ನೋದೇನಿದೆ, ಆ ಬಾಂಬ್ ಬ್ಲಾಸ್ಟಿಂದ ಈಗ ಸೋಷಿಯಲ್ ಮೀಡಿಯಾ ಹತ್ಕೊಂಡು ಉರಿತಾ ಇದೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಟಾಕ್ಸಿಕ್ ಬಾಂಬ್ ಬ್ಲಾಸ್ಟ್. ಒಂದು ಬಾಂಬನ್ನು ಹಿಂಗೂ ಬ್ಲಾಸ್ಟ್ ಮಾಡಬಹುದಾ ಅಂತ ಯಶ್ ಮತ್ತೆ ಈಗ ತೋರಿಸ್ಕೊಟ್ರು. ಯಾಕೆಂತಂದರೆ ಯಶ್ನ ಸಿನಿಮಾಗಳಲ್ಲಿ ಒಂದೊಂದು ಸಿಗ್ನೇಚರ್ ಸ್ಟೈಲ್ಗಳಿರುತ್ತೆ. ಅಂದರೆ ವಿಲನ್ಗಳನ್ನು ಅಥವಾ ಎದುರಾಳಿಗಳನ್ನು ಕೊಲೆ ಮಾಡೋದ್ರಲ್ಲಿ. ಲಾಸ್ಟ್ ಟೈಮ್ KGF ಸಿನಿಮಾವನ್ನು ನೋಡಿದಾಗ ದೊಡ್ಡಮ್ಮ ಅನ್ನುವಂಥ ಒಂದು ಗನ್ನನ್ನು ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಉಡಾಯಿಸ್ಬಿಡ್ತಾರೆ. ಐಕಾನಿಕ್ ಸೀನ್ ಆಫ್ ಅ ಇಂಡಿಯನ್ ಸಿನಿಮಾ, ಅದು ಐಕಾನಿಕ್ ಸೀನ್. ಯಾಕೆಂತಂದರೆ ಆ ಥರದ ಸೀನ್ಗಳನ್ನು ಯಾರೂ ಕೂಡ ಇಮ್ಯಾಜಿನ್ ಮಾಡಿಕೊಂಡು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಂಡರ್ಫುಲ್ಲಾಗಿ ಆ ಸೀನನ್ನು ಕ್ರಿಯೇಟ್ ಮಾಡಿ ಆ ಸ್ಕ್ರೀನ್ ಪ್ಲೇಯನ್ನು ಜನಗಳ ಮುಂದೆ ಇಟ್ಟಿದ್ರು. ಇವತ್ತಿಗೂ ಕೂಡ ಅದು ಒಂದು ಬ್ರ್ಯಾಂಡ್ ಆಗಿ ನಿಂತ್ಕೊಂಡಿದೆ. ಅಂದರೆ ಸ್ಪಾಟಲ್ಲಿ ಆ ಗನ್ನನ್ನು ಲೋಡ್ ಮಾಡಿ, ಆ ಮಿಷನನ್ನು ಲೋಡ್ ಮಾಡಿ, ಬುಲೆಟ್ಗಳನ್ನು ಹಾಕಿ, ಬುಲೆಟ್ಗಳನ್ನು ಲೋಡ್ ಮಾಡಿ, ಒಂದು ಗನ್ ಥ್ರೂ, ಒಂದು ದೊಡ್ಡ ಮಿಷಿನ್ ಗನ್ ಥ್ರೂ ಇಡೀ ಸ್ಟೇಷನನ್ನು ಉಡಾಯಿಸೋದು ಏನಿದೆಯಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಸೀನು. ಆದರೆ ಈಗ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಇವತ್ತು ಯಶ್ ಅವರು 40ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಯಶ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಒಂದು ಟೀಸರನ್ನು ರಿಲೀಸ್ ಮಾಡಿದೆ. ಯಶ್ ಅವರ ಇಂಟ್ರೊಡಕ್ಷನ್ ಟೀಸರ್, ಯಶ್ ಅವರ ಒಂದು ಹೊಸ ಲುಕ್ಕಿನ ಟೀಸರನ್ನು ರಿಲೀಸ್ ಮಾಡಿದೆ. ಎಕ್ಸ್ಟ್ರಾರ್ಡಿನರಿ ಆದಂಥ ಟೀಸರು. ಎಲ್ಲೆಲ್ಲಿಯೂ ಕೂಡ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದ ಎಲ್ಲೇ ನೋಡಿ ನೀವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಹಾಡಿ ಹೊಗಳ್ತಾ ಇದ್ದಾರೆ ಟಾಕ್ಸಿಕ್ ಟೀಸರ್ಗೆ. ಯಾಕೆಂತಂದರೆ ನಿಜವಾಗಲೂ ಇದು ಕನ್ನಡದ ಸಿನಿಮಾನ ಅಥವಾ ಹಾಲಿವುಡ್ ಸಿನಿಮಾನ? ಯಾಕೆಂತಂದರೆ ಒಂದೊಂದು ಆ್ಯಂಗಲ್ಗಳು, ಒಂದೊಂದು ಶಾಟ್ ಆಗಿರ್ಬೋದು, ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಆಮೇಲೆ ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಇಂಗ್ಲೀಷಿನ ಸ್ಲ್ಯಾಂಗ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲವೂ ಕೂಡ ಬಾಲಿವುಡ್ ಸಿನಿಮಾಕ್ಕೆ ಹೋಲಿಕೆಯಾಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಅದಾದ ಮೇಲೆ ನಿಜವಾಗಲೂ ಯಶ್ ಅವರು ಅಂತಹ ಒಂದು ವಿಭಿನ್ನ ರೋಲಲ್ಲಿ ಕಾಣಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಮೂಡಿತು. ಬಟ್ ನಿಜವಾಗ್ಲೂ ಟಾಕ್ಸಿಕ್ ಅಂತ ಹೆಸರು ಕೇಳಿದಾಗ ಏನು ಟಾಕ್ಸಿಕ್ ಏನಿರುತ್ತೆ, ಇದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಟಾಕ್ಸಿಕ್ ಅಂದರೆ ಅದು ಮೀನಿಂಗೇ ಬೇರೆ ಅಲ್ಲ. ಇದು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಇಂತಹ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ ಟಾಕ್ಸಿಕ್ ಅಂತ ಹೆಸರನ್ನು ಯಾಕೆ ಬಳಸಿದ್ದಾರೆ ಅಂತ. ಯಾಕಂತಂದರೆ ಬೇಸಿಕಲಿ ಟಾಕ್ಸಿಕ್ ಅನ್ನುವಂತಹ ಹೆಸರನ್ನು ಕ್ಯಾಶುವಲ್ ಆಗಿ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂತೆ, ಲವ್ಗೆ ಸಂಬಂಧಪಟ್ಟಂತೆ, ಅಥವಾ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಸಂಬಂಧವನ್ನು ಉಲ್ಲೇಖಿಸುವಾಗ ಬಳಸುವಂತಹ ಪದ. ಸೊ ಇದು ಒಂದು ವ್ಯಕ್ತಿಯ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ, ಅವನ ಕ್ಯಾರೆಕ್ಟರ್ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ, ಅದರಲ್ಲೂ ಹೀರೋ ಟಾಕ್ಸಿಕ್ ಆಗಿದ್ದರೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇತ್ತು. ಬಟ್ ಈಗ ಈ ಟೀಸರ್ ನೋಡಿದ ಮೇಲೆ ಟಾಕ್ಸಿಕ್ ಅನ್ನೋದು ಬಹಳ ಕಡಿಮೆ ಆಯಿತು. ಇಟ್ಸ್ ಟೂ ಮಚ್ ಟಾಕ್ಸಿಕ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತಂದರೆ ಇಂಟ್ರೊಡಕ್ಷನ್ ಸೀನಲ್ಲಿ ಯಶ್ ಅವರು ಆ ಕಾರಲ್ಲಿ ಬಂದುಬಿಟ್ಟು ಅದು ಯಾರೋ ಒಬ್ಬ ಆ ಬಾಂಬನ್ನು ಸೆಟ್ ಮಾಡ್ತಾನೆ. ಆ ಕಾರಲ್ಲಿ ಒಂದು ಸೀನ್ ಆಗುತ್ತೆ. ಆ ಸೀನ್ ಥ್ರೂ ಕಾರೆಲ್ಲ ಶೇಕ್ ಆಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಡೀ ಸ್ಮಶಾನವೇ ಸುಟ್ಟು ಬೂದಿ ಆಗಿಬಿಡುತ್ತೆ. ಎಕ್ಸ್ಟ್ರಾರ್ಡಿನರಿಯಾಗಿ ಸೀನನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ಈ ಸೀನನ್ನು ಪ್ರಾಬಬ್ಲಿ ಯಶ್ ಅವರೇ ಬರೆದಿರಬಹುದು. ಯಾಕೆಂತಂದರೆ ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್, ಲೇಡಿ ಡೈರೆಕ್ಟರ್, ಆ್ಯಂಡ್ ಯಶ್ ಅವರು ಕೂಡ ಕಥೆಯನ್ನು ಬರೆದಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಎಲ್ರಿಗೂ ಗೊತ್ತೇ ಇರೋದು. ಯಶ್ ಅವರು ಕೂಡ ಟಾಕ್ಸಿಕ್ ಸಿನಿಮಾಕ್ಕೆ ಒನ್ ಆಫ್ ದ ಸ್ಟೋರಿ ರೈಟರ್. ಇಬ್ಬರಿದ್ದಾರೆ, ಗೀತು ಮೋಹನ್ ದಾಸ್ ಆ್ಯಂಡ್ ಯಶ್, ಇವರಿಬ್ಬರೇ ಕೂತ್ಕೊಂಡು ಕಥೆಯನ್ನು ಬರೆದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಈ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಈ ಪರ್ಟಿಕ್ಯುಲರ್ ಸೀನನ್ನು ಯಶ್ ಅವರೇ ಬರೆದಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇಡೀ ಟೀಸರ್ನಲ್ಲಿ ಎಲ್ಲಿಯೂ ಕೂಡ ಹೊಸ ಫೇಸಸ್ಗಳು ಕಾಣಿಸಿಲ್ಲ, ಹಳೆ ಫೇಸಸ್ಗಳು ಕಾಣಿಸಿಲ್ಲ. ಅಂದರೆ ಈ ಹಿಂದೆ ಬೇರೆ ಸಿನಿಮಾಗಳಲ್ಲಿ ನಟನೆ ಮಾಡಿರುವಂಥವ್ರು ಯಾರೂ ಕಾಣಿಸಿಲ್ಲ. ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದಂತಹ ದೊಡ್ಡ ದೊಡ್ಡ ಬಾಲಿವುಡ್ ಆ್ಯಕ್ಟರ್ಸ್ ಥರನೇ ಇದ್ದಾರೆ. ವರ್ಡ್ಸ್ಗಳು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಟೀಸರ್ ನೋಡಿದ ತಕ್ಷಣವೇ ಇದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ, ಪೀಕಲ್ಲಿ ಹೋಗುತ್ತೆ, ಇದು ಒಂದು ಬಾಂಬ್ ಬ್ಲಾಸ್ಟ್ ಸಿನಿಮಾಗೆ ಹೊರಗಡೆ ಬರುತ್ತೆ ಅನ್ನುವಂಥ ಎಲ್ಲ ವಿಶ್ವಾಸ, ನಂಬಿಕೆ ಈಗ ಜನರಲ್ಲಿ ಮನೆ ಮಾಡಿದೆ. ಯಾಕೆಂತಂದರೆ ಈ ಹಿಂದೆ 5 ಜನ ಹೀರೋಯಿನ್ಗಳ ಪೋಸ್ಟರ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ರಿಲೀಸ್ ಮಾಡಲಾಯಿತು. 5 ಜನ ದೊಡ್ಡ ದೊಡ್ಡ ನಾಯಕ ನಟಿಯರು
ಟಾಕ್ಸಿಕ್ ಸಿನಿಮಾದಲ್ಲಿದ್ದಾರೆ ರುಕ್ಮಿಣಿ ವಸಂತು, ನಯನತಾರಾ, ಇವರೆಲ್ಲ ದೊಡ್ಡ ತಾರಾಗಣ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಕೀರಾ ಅಡ್ವಾಣಿ. ಸೊ ನೆಕ್ಸ್ಟ್ ಕಾತರದಿಂದ ಜನ ಕಾಯ್ತಾ ಇದ್ದದ್ದು ಯಶ್ ರವರ ಅಪ್ಡೇಟಿಗಾಗಿ, ಯಶ್ ರವರ ಲುಕ್ ಆಗಿರ್ಬೋದು ಅಥವಾ ಯಶ್ ಅವರ ಪೋಸ್ಟರ್ಸ್ಗಳಿಗೆ ಅನ್ನುವಂಥ ಒಂದು ಅಪ್ಡೇಟಿಗೆ ಕಾಯ್ತಾ ಇದ್ರು. ಬಟ್ ಇವತ್ತು ಯಶ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅಕ್ಕನ ಪೋಸ್ಟರ್ಗೆ ಇಷ್ಟು ತೊಗೊಂಡು ಏನು ಮಾಡ್ತೀರಿ, ಟೀಸರೇ ತೊಗೊಂಬಿಡಿ ಅಂತ ಹೇಳಿ ಒಂದು ಟೀಸರ್ನ ಬಿಟ್ಬಿಟ್ಟಿದ್ದಾರೆ. ಲಿಟ್ರಲಿ ಈಗ ಬಾಕ್ಸ್ ಆಫೀಸು ಶೇಕ್ ಮಾಡೋದಕ್ಕೆ ಟಾಕ್ಸಿಕ್ ರೆಡಿಯಾಗಿ ಕೂತಿದೆ ಆ್ಯಂಡ್ ಸೋಷಿಯಲ್ ಮೀಡಿಯಾನ ಹಾಕ್ಬಿಡುತ್ತೆ ಇವತ್ತು ಟಾಕ್ಸಿಕ್ ಟೀಸರ್. ಬಟ್ ಇವತ್ತಿನ ದಿನಾಂತದಲ್ಲಿ KGF ಚಾಪ್ಟರ್ 2 ಟೀಸರಿನ ಒಂದು ರೆಕಾರ್ಡನ್ನು ಟಾಕ್ಸಿಕ್ ಟೀಸರ್ ಮುರಿಯುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಹತ್ರ KGF ಟೀಸರ್ ಬಂದುಬಿಟ್ಟು ಒಂದು ದಿನಕ್ಕೆ ಸರಿಸುಮಾರು 278 ಮಿಲಿಯನ್ ಏನೋ ಕ್ರಾಸ್ ಆಗಿತ್ತು. ಬಟ್ ಇದು ಎಷ್ಟು ಕ್ರಾಸ್ ಆಗುತ್ತೆ, ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿಯಾದಂತಹ ರೆಕಾರ್ಡನ್ನು ಈ ಸಿನಿಮಾ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಯಾಕೆಂತಂದರೆ ಸುಮಾರು ಜನ ಹೇಳ್ತಾ ಇದ್ದಾರೆ ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಅದೇ ಟೈಮಲ್ಲಿ ಟಾಕ್ಸಿಕ್ ಸಿನಿಮಾಕ್ಕೆ ಹೆವಿ ಕಾಂಪಿಟೇಷನ್ ಆಗಿ ಒಂದು ಕಡೆ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ಬರುತ್ತೆ, ಇನ್ನೊಂದು ಕಡೆ ರಣವೀರ್ ಸಿಂಗ್ ಅವರ ದುರಂಧರ್ 2 ಇವತ್ತು ಇಡೀ ಭಾರತದಾದ್ಯಂತ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆದು ನಂಬರ್ 1 ಸ್ಥಾನದಲ್ಲಿದೆ. ದುರಂಧರ್ 2 ಬರುತ್ತೆ. ಅದಾದಮೇಲೆ ಇನ್ನೂ ಬೇರೆ ಬೇರೆ ಚಿತ್ರಗಳು ಅವತ್ತು ಕಾಂಪಿಟೇಟ್ ಆಗಿ ಟಾಕ್ಸಿಕ್ನ ಎದುರು ಬರುತ್ತೆ. ಟಾಕ್ಸಿಕ್ ಅದನ್ನೆಲ್ಲ ಹೆಂಗೆ ಸ್ವೀಕಾರ ಮಾಡುತ್ತೆ ಅಂತ. ಬಟ್ ಈ ಟೀಸರ್ ನೋಡಿದ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಈ ಸಿನಿಮಾನ ನಾವು ನೋಡಲೇಬೇಕು. ಯಾಕೆಂತಂದರೆ ನಮ್ಮ ಕನ್ನಡ ಸಿನಿಮಾವನ್ನು ಎಲ್ಲೋ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಅದು ಯಾವುದೋ ಒಂದು ಹಾಲಿವುಡ್ಡಿನ ಒಂದು ಇಂಗ್ಲೀಷ್ ಸಿನಿಮಾದ ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಫೀಲನ್ನು, ಒಂದು ಎಂಥೋಸಿಯಮನ್ನು ಈ ಸಿನಿಮಾ ಕೊಡುತ್ತೆ ಅನ್ನುವಂತಹ ವಿಶ್ವಾಸ ಈಗ ಅಭಿಮಾನಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಬಟ್ ಒನ್ ಆ್ಯಂಡ್ ಓನ್ಲಿ 101% ಯಶ್ ಈಸ್ ಗೋಯಿಂಗ್ ಟು ಪ್ರೂವ್ ದಟ್ ಕನ್ನಡ ಸಿನಿಮಾನ ಬೇರೆ ಲೆವೆಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಏನು ಹೇಳಿದ್ರಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಒಬ್ಬ ಹೀರೋ KGF ಅಲ್ಲಿ ಆ ಬ್ಲೇಸರ್ಸು, ಆ ಲಾಂಗ್ ಹೇರ್ಸು, ಆ ಬಿಯರ್ಡು ಅದೆಲ್ಲ ಒಂದು ಲುಕ್ ಆದರೆ, ಇನ್ನು ಇದರಲ್ಲಿ ಸಖತ್ತಾಗಿ ಸಿಕ್ಕಾಪಟ್ಟೆ ಟಾಕ್ಸಿಕ್ಕು, ಆ ಶಾರ್ಟ್ ಹೇಡ್ಸು, ಆ ಸೈಡ್ ಕಟ್ಟು, ಇಲ್ಲೂ ಬಿಯರ್ಡು, ಆಮೇಲೆ ಕೈ ಮೇಲೆ ಟ್ಯಾಟೂಸು, ಆ ಆರ್ನಮೆಂಟ್ಸು, ಆ ಬ್ಲ್ಯಾಕ್ ಕಲರ್ ಕಾಸ್ಟ್ಯೂಮು, ಎಕ್ಸ್ಟ್ರಾಡಿನರಿ ಲುಕ್ಕು. ಸೊ ನೋಡೋಣ ಈ ಬಾಂಬ್ ಬ್ಲಾಸ್ಟ್ಗೆ ಅದೆಷ್ಟು ಜನ ಇನ್ನೂ ಮನಸೋಲ್ತಾರೆ, ಅದೆಷ್ಟು ಜನ ಇನ್ನೂ ಫಿದಾ ಆಗ್ತಾರೆ, ಅದೆಷ್ಟು ಜನ ಇನ್ನೂ ಖುಷಿ ಪಡ್ತಾರೆ. ಒಂದು ಟೀಸರ್ನ ಬಾಂಬ್ ಬ್ಲಾಸ್ಟೇ ಹಿಂಗಿದೆ ಆಯಿತಾ. ಹೊರಗಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಒಳಗಡೆ ಇನ್ನೊಂದೇನೋ ಬ್ಲಾಸ್ಟ್ ಆಗುತ್ತೆ. ನೋಡ್ಬೇಕು ನೀವು ಅದನ್ನು, ಅದು ನೋಡಿದ್ರೇ ಮಜಾ ಇದೆ. ಬಟ್ ನೆವರ್ ಎವರ್ ಇಮ್ಯಾಜಿನ್ ದಟ್ ಯಶ್ ಇಂತಹ ತರಹದ ಒಂದು ಸೀನನ್ನು ಮಾಡ್ತಾರೆ, ಇಂತಹ ಥರ ಸೀನನ್ನು ಜನರಿಗೆ ಕೊಡ್ತಾರೆ, ಇಂತಹ ಥರದ ಸೀನನ್ನು ಯಶ್ ಬರೀತಾರೆ, ತೆಗಿತಾರೆ ಅಂತ ನೆವರ್ ಎವರ್ ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ. ಸೊ ಜನ ಎಲ್ಲ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ನೋಡಿ, ನೀವು ಟೀಸರನ್ನು ನೋಡಿಲ್ಲ ಅಂತಂದರೆ ಮತ್ತೊಮ್ಮೆ ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿ. ಬಟ್ ಹೊರನೋಟಕ್ಕೆ ಏನು ಅನಿಸೋದು ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ವೈಲೆನ್ಸ್ ಜಾಸ್ತಿ ಇದೆ, ಫ್ಯಾಮಿಲಿ ಕುಳಿತುಕೊಂಡು ನೋಡುವಂತಹ ಸಿನಿಮಾ ಇದಲ್ಲ ಅಂತ ಅನಿಸಬಹುದು. ಬಟ್ ಹೇಳೋಕ್ಕಾಗಲ್ಲ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಹಾಗೆ ಟೀಸರ್ನ ನೋಡಿ 2.5 ಗಂಟೆ 3 ಗಂಟೆಯ ಸಿನಿಮಾ ಹೆಂಗಿದೆ ಅಂತ ನಾವು ಯಾವತ್ತಿಗೂ ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಒಂದು ಸ್ವಲ್ಪ ಅಪ್ಡೇಟ್ಗಳು ಬರಲಿಕ್ಕಿದೆ. ಆ ಅಪ್ಡೇಟ್ಗಳು ಬಂದ ಮೇಲೆ ಐದರ್ ಇಟ್ಸ್ ಅ ಫ್ಯಾಮಿಲಿ ಮೂವಿ, ಅವರ ಗ್ಯಾಂಗ್ಸ್ಟರ್ ಮೂವಿ, ಅವರ ಇನ್ಯಾವ ಮೂವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿವರೆಗೂ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಬಟ್ ಟಾಕ್ಸಿಕ್ ಬಾಂಬ್ ಬ್ಲಾಸ್ಟ್ ಅನ್ನೋದೇನಿದೆ, ಆ ಬಾಂಬ್ ಬ್ಲಾಸ್ಟಿಂದ ಈಗ ಸೋಷಿಯಲ್ ಮೀಡಿಯಾ ಹತ್ಕೊಂಡು ಉರಿತಾ ಇದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.